ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಕುಪ್ಪೂರು ರಂಗಪ್ಪನವರು ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿದ್ರು. ನಾವು ಯಾವುದೇ ಫೋಟೋ ಹಾಕಿದ್ರು ಇವ್ರು ನಮಗೆ ಗೊತ್ತು ಅಂತ ನಮ್ಮ ರಿಲೇಟಿವ್ ಹೆಸರೆಲ್ಲ ಹೇಳ್ಕೊಂಡು ಪರಿಚಯ ಆದರು. ಹಾಗೆ ನೀವೇ ಏನು ಕೆಲಸ ಮಾಡ್ಕೊಂಡಿರೋದು ಹಾಗೆ ಹೀಗೆ ಅಂತ ನಾವೆಲ್ಲ ಮಾತಾಡಬೇಕಾದ್ರೆ, ನಾವು ರಾಜ್ಯಾಧ್ಯಕ್ಷ, ಜಿಲ್ಲಾಧ್ಯಕ್ಷ, ನಾವು ರಾಜನಹಳ್ಳಿ ಪ್ರಸನ್ನಾನಂದ ಸ್ವಾಮೀಜಿ ಅವ್ರದ್ದೆಲ್ಲ ಇದು ನೋಡ್ಕೋತೀವಿ, ಅವರೆಲ್ಲ ನಮ್ಗೆ ಕೆಲಸ ಒಪ್ಪಿಸೋದೆಲ್ಲ ನಾವು ನೋಡ್ಕೊಂಡಿರೋದಷ್ಟೇ, ನಾವೇನು ಕೆಲಸ ಮಾಡಲ್ಲ ಅಂತ ಹೇಳ್ಕೊಂಡು ಸೈಡ್ ಕಿಟ್ ಹಾಕಿಸ್ಕೊಡೋದು ಈ ಥರ ಎಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ತುಂಬ ಹಣ ಕಷ್ಟದಲ್ಲಿದ್ದಾಗ ಹೀಗೆಲ್ಲ ತುಂಬ ದುಡ್ಡು ಕೊಟ್ಟಿದ್ವಿ ಅವ್ರಿಗೆ. ಸುಮಾರು ಒಂದು 10-12 ಲಕ್ಷ ದುಡ್ಡು ಕೊಟ್ಟಿದ್ವಿ. ದುಡ್ಡು ಕೊಟ್ಟಿದ್ರೆ ಕೇಳಿದಾಗ ಸೈಟು ಇಲ್ಲ, ಅವ್ರು ಕೂಡ ಪರಿಸ್ಥಿತಿ ಥರ ಏನೂ ಕಾಣಿಸ್ಲಿಲ್ಲ. ಹಾಗಾಗಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಹೋದಾಗ, ಫಸ್ಟ್ ನೀವೆಲ್ಲಿ ಮಾಡಿದ್ದೀರಾ ಕೇಳಿದ್ದೀರಾ ಅಂತ ಹೇಳಿದ್ಕೆ ನಾವೆಲ್ಲೂ ಮಾಡಿಲ್ಲ, ಇಲ್ಲೇ ಬಂದಿದ್ವಿ, ನಮಗೆ ಅದೆಲ್ಲ ಗೊತ್ತಾಗಲ್ಲ, ಯಾರೋ ಕರ್ಕೊಂಡು ಬಂದರು, ಇಲ್ಲೇ ಬಂದಿದ್ದೀವಿ ಅಂತ ನಾನು ಹೇಳಿದಾಗ, ನೀವು ಒಂದ್ಸರಿ ಅಲ್ಲಿ ಕಂಪ್ಲೇಂಟ್ ಮಾಡಿ, ಅಲ್ಲೇನಾದರೂ ನಿಮಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ, ಅವ್ರೇನು ಇದು ಮಾಡಿಲ್ಲ ಅಂದರೆ ನಾನು ಬರ್ತೀನಿ ಅಂತ ಅಲ್ಲಿ ಮಹಿಳಾ ಆಯೋಗದಲ್ಲಿ ಒಂದು ಕಂಪ್ಲೇಂಟ್ ಮಾಡ್ಕೊಂಡು ಕಳಿಸಿದ್ದಾದ್ಮೇಲೆ ನಾವು ಬಂದು ಟೌನ್ ಸ್ಟೇಷನಲ್ಲಿ ತುಮಕೂರಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಯಾವುದೇ ರೀತಿ ನಮಗೆ ನ್ಯಾಯ ಸಿಕ್ಕಿಲ್ಲ. ಆ ಒಂದು ಟೈಮಲ್ಲಿ ಮಹಿಳಾ ಆಯೋಗದ್ದು ಬಂದಾಗ ತುಮಕೂರು SP ಸರ್ಗೆ ಹೋಗಿತ್ತು. ಅಲ್ಲಿಂದ ನಮ್ಮ ಊರಿಗೆ ಒಂದು ಲೆಟರ್ ಹೋಗಿತ್ತು. ಏನು ಅಂತ ನಮಗೆ ಅಷ್ಟು ಗೊತ್ತಾಗಿಲ್ಲ. ಆಗ SP ಸರ್ ಕಡೆಯಿಂದ ಏನೋ ಫೋನ್ ಬಂತು. ಆಗ ನಾನು ಮನೆಯಲ್ಲಿ ಇದ್ದಾಗ ಫೋನ್ ಇರ್ತದೆ, ನಾವು ಮಧುಗಿರಿಯಿಂದ DOSP ಮಾತಾಡ್ತಾ ಇರೋದು ಅಂತ ಹೇಳಿದ್ರು. ಆಗ ನನಗೆ ಭಯ ಆಯಿತು. ಹೇಳಿ ಸರ್ ಅಂತ ಹೇಳಿದ್ವಿ. ಮಹಿಳಾ ಆಯೋಗದ್ದು ಈ ಥರ ಏನೋ ಕಂಪ್ಲೇಂಟ್ ಮಾಡಿದ್ರಲ್ಲ, ಅದು ಬಂದಿದೆ ಅಮ್ಮ ನಮಗೆ, ನೀವು ಇಲ್ಲಿಗೆ ಬರಬೇಕಾಗುತ್ತೆ ನಾವು ಕರೆದಾಗ ಅಂತ ಹೇಳಿದ್ರು. ಯಾವಾಗ ಬರ್ತೀರಾ ಅಂತ ಹೇಳಿದ್ರು. ನಾವು ನಾಳೆ ಬರ್ತೀವಿ ಸರ್, ನಾವು ಇಲ್ಲಿ ಬೆಂಗಳೂರಲ್ಲಿದ್ದೀವಿ ಅಂತ ನಾವು ಹೇಳಿದ್ವಿ. ಹಾಗಾಗಿ ಅವರು ನನಗೆ ಅವರು ಮಹಿಳಾ ಆಯೋಗದಿಂದ ಬಂದೈತೆ ಅಂದಿದ ತಕ್ಷಣ, ಮಹಿಳಾ ಆಯೋಗದ್ದು ಬರುತ್ತೋ ಇಲ್ವೋ ಅಂತ ನಾವು ಒಂದು ಇದರಲ್ಲಿದ್ವಿ. ಆ ಒಂದಿದ್ದಾಗ ಮಹಿಳಾ ಆಯೋಗದಿಂದ ಕಂಪ್ಲೇಂಟ್ ಬಂದೈತೆ ಅಂತಿದ್ದಂಗೆ ನನಗೆ ಖುಷಿಯಾಗಿ ಒಂಥರ ಅಳು ಬಂತು. ಸಾರ್ ಅವಾಗ, ಯಾಕಮ್ಮ ಅಳ್ತಾ ಇದೆಯಾ, ನಾನು ಧೈರ್ಯವಾಗಿ ಇರು, ನಾನಿದ್ದೀನಿ, ನನ್ನನ್ನು ನಂಬು, ಇಲ್ಲಿ ಹಾಗೆ ವಿಡಿಯೋ ಕಾಲು ಮಾಡ್ತೀನಿ, ರಿಸೀವ್ ಮಾಡು ಅಂತ ಹೇಳಿದ್ರು. ರಿಸೀವ್ ಮಾಡಿದೆ. ನಾನು ರಿಸೀವ್ ಮಾಡಿದಾಗ ಅವರು ನೋಡೋಕ್ಕೆ ನಮ್ಮ ತಂದೆ ಥರ ಇದ್ದರು. ಆಗ ಸ್ವಲ್ಪ ನನ್ನ ಧೈರ್ಯ ಬಂತು, ಇನ್ನೂ ತುಂಬ ಅಳು ಬಂತು. ಎಲ್ಲ ಹೇಳ್ಕೊಳಕ್ಕೆ ಎಲ್ಲ ಪ್ರತಿಯೊಂದು ನಡೆದಿದ್ದ ವಿಚಾರ ಎಲ್ಲ ಹೇಳಿದೆ. ಆಗ ಸರಿ, ನೀವು ಯಾವಾಗ ಬರಬೇಕಾಗುತ್ತಲ್ಲ ನೀವು ಅಂತ ಹೇಳಿದ್ರು. ಸರಿ ಸರ್ ಬರ್ತೀವಿ ಅಂತ ನಾನು ಹೇಳಿದೆ. ಹೇಳಾದ್ಮೇಲೆ ನಾವು ನಮ್ಮ ಯಜಮಾನ್ರು ಹೋದಾಗ ಅವರು ಇರಲಿಲ್ಲ. ಬರ್ತೀವಿ ಇರಿಸ್ಕೊಳ್ಳಿ ಅಂತ ಅವರು ಬೇರೆ ಸಾರ್ಗೆ ಹೇಳಿದ್ರು. ಆಗ ನಾವು ಅಲ್ಲಿದ್ವಿ. ಇದ್ದಾಗ ಬಂದಾಗ ಅವನಿಗೆ ಫೋನ್ ಮಾಡಿದ್ರು. ಅವನೇನೋ ಹೋಗಿದ್ನಂತೆ ಆಗಲೇ. ಆಗ ನಾಳೆ ಹೋಗ್ಬಿಟ್ಟೆ, ನಮ್ಗೆ ಇರೋಕ್ಕಾಗಿಲ್ಲ ಅಂತ ಏನೋ ಹೇಳಿದ್ರೇನೋ ಅವರು. ಆಗ ಸರಿ, ನೀವು ನಾಳೆ ಬನ್ನಿ. ಅವ್ರು ಬರೋಷ್ಟೊತ್ತಿಗೆ ಸಂಜೆ 5:30-6 ಗಂಟೆ ಆಯಿತು. ಎಲ್ಲೋ ಕೇಸ್ ಮೇಲೆ ಹೋಗಿದ್ರಂತೆ. ನಾಳೆ ಬನ್ನಿ ಅಂತ ಹೇಳಿದ್ರು. ಅವತ್ತೊಂದು ದಿವಸ ಏನೂ ಆ ಥರ ಇದಾಗಿಲ್ಲ. ಸರಿ ಅಂತ ಹೇಳಿ ನಾವು ನಾಳೆ ಮತ್ತೆ ಇನ್ನೊಂದು ದಿವಸ ಆಗಸ್ಟ್ 11, 12, 13, 14 ಆ ಡೇಟಲ್ಲಿ ನಾವು ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋದಾಗ ನೆಕ್ಸ್ಟ್ ಡೇ ಹೋದಾಗ ನಾವು ಹೋಗಿದ್ವಿ. ಇವರು ಸಾರ್ ಇದ್ರು, ಅವ್ರು ಇನ್ನೂ ಬಂದಿರಲಿಲ್ಲ. ಎಲ್ಲಮ್ಮ ಅವನಿಗೆ ಫೋನ್ ಮಾಡ್ರಿ ಅಂತ ಬೇರೆ ಸರ್ಗೆ ಹೇಳಿದ್ರು. ಅವ್ರು ಫೋನ್ ಮಾಡಿದಾಗ ಅವ್ರು ಏನೋ ಬರೋಕ್ಕಾಗಲ್ಲ ಅಂತ ಏನೋ ಹೇಳ್ದಂಗಿತ್ತು. ಇವರು ಆಗ ಅವ್ನು ಮತ್ತೆ ಇವ್ರ ಫೋನಿಂದ ಫೋನ್ ಮಾಡಿ ಬೈದು ನಮಗೆ, ಸರಿ ಬಾಮ್ಮ ಇಲ್ಲಿ ಏನೋ ಪರ್ಸನಲ್ ಮಾತಾಡಬೇಕು, ಏನು ನಡೀತೀವಿ ಹೇಳ್ಬೇಕು ನೀನು ಅಂತ ಹೇಳಿ ರೂಮಿಗೆ ಕರೆದ್ರು. ನಾನು ಇದ್ಬಿಟ್ಟು ಮಹಿಳಾ ಆಯೋಗದಿಂದ ನಾನು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅದು ಪರ್ಸನಲಿ ನಾನು ಹೇಳಬೇಕಾಗುತ್ತೇನೋ ಅಂತ ನಾನು ರೂಮಿಗೆ ಕರೆದಾಗ ಹೋದಾಗ ಸರ್ ಈ ಥರ ಎಲ್ಲ ಆಯಿತು ಸರ್, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ಬಿಟ್ಟು ಸರ್, ನೀವು ನಮ್ಮ ತಂದೆ ಥರ ಇದ್ದೀರಾ, ನಮಗೆ ನ್ಯಾಯ ಕೊಡಿಸಿ ಸರ್, ಎಲ್ಲೂ ನಮಗೆ ನ್ಯಾಯ ಸಿಕ್ಕಿಲ್ಲ, ನಮಗೆ ದುಡ್ಡು ಮೋಸ ಆಗೈತೆ, ಅವ್ರು ಯಾವುದೇ ರೀತಿ ಕೊಡೋ ಇದರಲ್ಲಿಲ್ಲ, ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್ ಅಂತ ನಾನು ಕಾಲು ಹಿಡ್ಕೊಂಡಾಗ ಈ ಥರ ಭುಜ ಹಿಡ್ದು ಅವರು ಎತ್ತಿದ್ರು.
ಎತ್ತಿ ಈ ಥರ ಕಣ್ಣು ನೀರೆಲ್ಲ ಒರೆಸಿದ್ರು. ಆಗ ನನಗೊಂದು ಅಂದರೆ ನಮ್ಮ ತಂದೆ ಏಜಲ್ಲಿ ಇರೋದಕ್ಕೆ ನಮಗೆ ಏನೂ ಆ ಥರ ಏನು ಭಯ ಅನ್ನಿಸ್ತಿಲ್ಲ. ಹಾಗೆ ಕಣ್ಣೀರು ಒರೆಸ್ಬಿಟ್ಟು ಈ ಥರ ಎದೆಯೆಲ್ಲ ಹಿಡ್ಕೊಂಡು ಈ ಥರ ಒಂಥರ ಪುಷ್ ಮಾಡಿ ನಾನು ಹಗ್ ಮಾಡ್ಕೊಳಕ್ಕೆ ಬರೋದು, ಈ ಥರ ಮತ್ತೆ ಕಿಸ್ ಮಾಡಕ್ಕೆ ಬರೋದೆಲ್ಲ ಮಾಡಿದ್ರು. ನಂಗಾಗ ತುಂಬ ನೋವಾಯಿತು, ಭಯ ಆಗ್ಬಿಡ್ತು. ಭಯ ಆದಾಗ ನಾನು ಬೋಲ್ಟ್ ತಗೊಂಡು ಹೊರಗಡೆ ಓಡೋಗಕ್ಕೆ ಹೋದೆ. ಸರ್ ಏನು ಸರ್ ಇದೇನು ಸರ್ ನಾವೇನು ಅಂದ್ಕೊಂಡು ಬಂದೆ ಸಾರ್ ಅಂತ ಹೇಳ್ಬಿಟ್ಟು ನಾನು ಬೋಲ್ಟ್ ತಗೊಂಡು ಹೋಗೋದೆ. ಅವಾಗ ಕೈ ನನ್ನ ಯೂರಿನೇ ಬಂದ್ಬಿಡ್ತು. ನಾನು ಓಡೋಗೋಕ್ಕೆ ಟ್ರೈ ಮಾಡಿದೆ. ಅವಾಗ ಅವರು ಯೂರಿನ್ ಮಾಡ್ಕೊಂಡಿದ್ದೆಲ್ಲ ನೋಡ್ಬಿಟ್ಟು ಏನೂ ಆಗಲ್ಲ ಸುಮ್ಮನಿರಿದೆಲ್ಲ, ಏನೂ ಆಗಲ್ಲ ಸುಮ್ಮನೆ ಇರು ನಾನಿದ್ದೀನಿ ಅಂತ ಹೇಳ್ತಾ ಇದ್ರು. ಆಗ ಬೇಡ ಅಂದ್ರೆ ಜೋಬಿಂದು ಪರ್ಸಿಂದೆಲ್ಲ 500 ರೂಪಾಯಿ ತೆಗ್ದು ನಾನು ಬೇಡ ಅಂದ್ರು. ಬೇಡ ಸರ್ ನಮ್ಗೆ ಆ ಥರ ಎಲ್ಲ ಏನಿಲ್ಲ, ಬೇಡ ಸರ್ ಅಂದರೆ ಕೈ ಕಿತ್ತು 500 ರೂಪಾಯಿ ಇಟ್ಟರು. ನಾನು ಅಷ್ಟೊಳಗೆ ಬೋರ್ಡ್ ತಗೊಂಡು ಬಂದ್ಬಿಟ್ಟೆ. ನಮ್ಮ ಯಜಮಾನ್ರು ಏನದು ಅಂತ ಅಲ್ಲಿ ಕೇಳಿದಾಗ ನಾನು ಅಲ್ಲಿ ಅವ್ರಿಗೆ ಹೇಳೋಕ್ಕೆ ಕೈ ಕಾಲೇನು ಆಡಿಲ್ಲ. ಆ ಟೈಮಲ್ಲಿ ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಟ್ಟೆ. ಆಗ ಕೈ ಕಾಲಾಡಿಲ್ಲ, ತುಂಬ ನೋವಾಯಿತು. ಎಲ್ಲಾದ್ರೂ ನಂಗೆ ನ್ಯಾಯ ಸಿಕ್ಕಿಲ್ಲ. ಇದೇನು ಯಪ್ಪ ನಾನೇನೋ ಅಂದ್ಕೊಂಡು ಬಂದೆ ಖುಷಿಯಾಗಿ, ಇವ್ರು ಈ ಥರ ಎಲ್ಲ ಮಾಡ್ತವ್ರಲ್ಲ ಅಂತ ಹೇಳ್ಬಿಟ್ಟು ತುಂಬ ನೋವಾಯಿತು. ಆ ಟೈಮಲ್ಲಿ ನಾನೇನು ಹೇಳಲಿಲ್ಲ. ನಮ್ಮ ಯಜಮಾನ್ರಿಗೆ ನಡೆದಿದ್ದೆಲ್ಲ ಮತ್ತೆ ಬೆಳಗ್ಗೆ ಹೇಳಿದೆ. ಮತ್ತೆ ಬೆಳಿಗ್ಗೆ ಅಲ್ಲಿ ಹೋದಾಗ ಮತ್ತೆ ಫೋನ್ ಮಾಡಿದಾಗ ಅವನು ಅವತ್ತು ಬಂದಿಲ್ಲ. ನಮಗೆ ಬೇಜಾರಾಯಿತು. ನಾವು ಸುಮ್ಮನೆ ರಜಾ ಹಾಕಬೇಕು, ಬಾಡಿಗೆ ಕಟ್ಟಬೇಕು, ಎಷ್ಟು ಕಷ್ಟ ಇದೆ ಅನ್ನೋ ಒಂದು ಇದರಲ್ಲೂ ಇವರು ನೆನ್ನೆ ಆ ಥರ ನಡ್ಕೊಂಡಿದ್ದಕ್ಕೆ ಇವತ್ತೇನು ಮಾಡ್ತಾರೋ ಅಂತ ನಮ್ಮ ಯಜಮಾನ್ರು ನನ್ನ ಬಿಟ್ಟೆಲ್ಲೂ ಹೋಗ್ಬೇಡ ಅಂತ ಹೇಳಿದ್ದೆ. ಜೊತೆಗೆ